ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮದಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಕಬಾಬ್ನ ತೋರಿಸ್ತಾ ಇದ್ದೀನಿ. ಚಿಕನ್ ಕಬಾಬ್ ಅಂತಂದರೆ ಅಮ್ಮ ಮನೆಗೆ ಹೋಗಿದ್ವಿ ಸಮರ್ ಅಂತ. ಅಲ್ಲಿ ನಾನು ಈ ವಿಡಿಯೋಗಳ್ನ ಮಾಡಿದ್ದೀನಿ, ಕೆಲವೊಂದು ವಿಡಿಯೋಗಳು ಅಲ್ಲಿಂದನೇ ಮಾಡಿದ್ದೀನಿ. ಅದರಲ್ಲಿ ಚಿಕನ್ ಕಬಾಬ್ ಸಹ ಒಂದು ನೋಡ್ಬೋದು ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ನಾನು ಇಲ್ಲಿ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಕಸೂರಿ ಮೇಥಿ ಮತ್ತು ಉಪ್ಪು ಮತ್ತು ಚಿಲ್ಲಿ ಪೌಡರು ಮತ್ತು ಕರ್ಬೇವಿನ ಸೊಪ್ಪು, ಕರ್ಬೇವಿನ ಎಲೆಗಳು ಏನಿದೆಯೋ ಅದು ಇಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ತೊಗೊಂಡಿದ್ದೀವಿ. ನೀವೇನಾದರೂ ರೆಡಿ ತೊಗೊತೀನಿ ಅಂದ್ರೂ ತೊಗೊಳ್ಬೋದು, ಬಟ್ ಇಲ್ಲಿ ನಾವು ರೆಡಿಂದೇ ಪೇಸ್ಟ್ ತೊಗೊಂಡು ಹಾಕ್ಕೊಂಡಿದ್ದೀವಿ. ಮತ್ತು ಇಲ್ಲಿ 3 ಮೊಟ್ಟೆ ಹಾಕ್ಕೊಂಡಿದ್ದೀವಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಬಂದು 2ರಿಂದ 3 ಟೇಬಲ್ ಸ್ಪೂನು, ಮತ್ತು ತೇಜು ಕಬಾಬ್ ಪೌಡ್ರ್ ಬಂದುಬಿಟ್ಟು 3 ಪ್ಯಾಕೆಟ್ ಹಾಕ್ಕೊಂಡಿದ್ದೀವಿ. ಅದೇದು ಚಿಕ್ಕದು 10 ರುಪೀಸ್ ಬರುತ್ತಲ್ಲ, ಆ ಪೌಡ್ರನ್ನ 3 ಪ್ಯಾಕೆಟ್ ಹಾಕ್ಕೊಂಡಿದ್ದೀವಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಹಕ್ಕನೇ ಕಲಿಸ್ತಾ ಇದ್ದಾರೆ. ಜಾಸ್ತಿ ಕ್ವಾಂಟಿಟಿಲಿ ಇದೆಯಲ್ಲ, ಅದಕ್ಕೆ ಇದನ್ನು ಹಕ್ಕನೇ ಮಾಡ್ತಾಯಿದ್ದಾರೆ. ನೋಡ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತು ಬಿಳಿ ಎಳ್ಳು ಬರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದಾರೆ 1ರಿಂದ 2 ಟೇಬಲ್ ಸ್ಪೂನಷ್ಟು. ನೀವೇನಾದರೂ ಬೇಕಂದರೆ ಎಳ್ಳು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾವು ಚಿಕನ್ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿರೋದ್ರಿಂದ ಅದು ತೇಜು ಕಬಾಬ್ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು, ಸಾಲ್ಟ್ ಇದೆಲ್ಲ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ ನಾವು. ಕಸೂರಿ ಮೇಥಿ ಎಲ್ಲನೂ. ಇದು ಚಿಕನ್ ಎಲ್ಲ ಅಕ್ಕನೇ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅಕ್ಕ. ಅದನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಅಂತ. ಇವನ್ ಕಲರ್ಫುಲ್ ಆಗಿದೆ, ನೋಡ್ಬೋದು. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಜನ ಜಾಸ್ತಿ ಇದ್ವಿ ಅಮ್ಮ ಮನೇಲಿ ಅಂಥೇಳಿ ಜಾಸ್ತಿನೇ ಮಾಡ್ತಾಯಿದ್ವಿ. ಅದರಲ್ಲೂ ಮಕ್ಕಳೆಲ್ಲ ಜಾಸ್ತಿನೇ ಸೇರಿಕೊಂಡಿದ್ವಿ ಅಂಥೇಳಿ, ಮಕ್ಕಳಿಗೆಲ್ಲ ಕಬಾಬೇ ಇಷ್ಟ ಆಗುತ್ತೆ ಅಂಥೇಳಿ ಜಾಸ್ತಿನೇ ಕಬಾಬ್ ಮಾಡ್ತಾಯಿದ್ವಿ. ಇವಾಗ ಕಂಪ್ಲೀಟಾಗಿ ಇದು ಮಿಕ್ಸ್ ಮಾಡಿದರೆ ಇದನ್ನು ಅರ್ಧ ಗಂಟೆ ನೆನೆಸಿಡ್ತಾ ಇದ್ದೀವಿ. ಇವನ್ ನೀವು ಫ್ರಿಜ್ಜಲ್ಲೂ ಸಹ ಇಟ್ಕೋಬೋದು ಅರ್ಧ ಗಂಟೆ ಆದಮೇಲೆ ಫ್ರೆಂಡ್ಸ್, ಇದನ್ನು ನಾವು ಫ್ರಿಜ್ಜಿಂದ ತೆಗ್ದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಎಣ್ಣೆಗೆ ಹಾಕ್ಕೊತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿ ಎಣ್ಣೆ ಕಪ್ಪಿಗೆ ಯಾಕೆ ಹಾಕಿದೆ ಅಂದರೆ, ನಾವು ಎಲ್ಲ ಕಬಾಬ್ ಹಾಕಿದ್ಮೇಲೆ ಲಾಸ್ಟಲ್ಲಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ಕ್ವಾಂಟಿಟಿಲಿ ಕಬಾಬ್ ಹಾಕಿದ್ವಲ್ಲ, ಅದಕ್ಕೆ ಎಣ್ಣೆ ಎಲ್ಲ ಕಪ್ಪಗಾಗಿದೆ. ನಾನು ಕಬಾಬ್ದು ವಿಡಿಯೋ ಹಾಕೋದು ಮಾತ್ರ ಲಾಸ್ಟ್ ಇದರಲ್ಲಿ ವಿಡಿಯೋ ಮಾಡಿದ್ದೀನಿ. ಅಕ್ಕ ಕಬಾಬ್ ಪೀಸ್ ಹಾಕ್ತಾಯಿದ್ದೆ, ಎಣ್ಣೆ ಒಳಗಡೆ ಹಾಕ್ತಾಯಿದ್ದಂಗೆ ಅದೇನು ಕರ್ಬೇವಿನ ಸೊಪ್ಪಿನ ಎಲೆಗಳು ಏನಿದೆಯೋ ಅದನ್ನು ಸಹ ಒಗ್ಗರಣೆಗೆ ಹಾಕಿದ್ರು. ಅದು ಹಸಿದಿದ್ದಾಗ ಹಾಕಿದ್ರೆ ಆ ಫ್ರೆಶ್ನೆಸ್ ಆಗೇ ಇರುತ್ತೆ ಅದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡ್ಬೋದು ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಕಬಾಬ್ ಆಗಿದೆ ಇದು. ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀವಿ. ಎಷ್ಟು ಕಲರ್ಫುಲ್ ಆಗಿದೆ. ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿರೋದ್ರಿಂದ ಇನ್ನೂ ಅದೊಂಥರ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಚಿಲ್ಲಿ ಪೌಡ್ರೆಲ್ಲ ಏನಕ್ಕೆ ಯೂಸ್ ಮಾಡಿದ್ವಿ ಅಂತಂದರೆ, ಜಾಸ್ತಿ ಕ್ವಾಂಟಿಟಿಲಿ ಇತ್ತಲ್ಲ, ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀವಿ. ಇವನ್ ನಾವು ಕಡಿಮೆ ಇದ್ದಾಗಲೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡ್ಬೋದು, ಕಬೇವಿನ ಸೊಪ್ಪು ಸಮೇತ ಅಕ್ಕ ಪ್ಲೇಟಿಗೆ ತೆಗೆದು ಹಾಕಿದ್ದಾರೆ. ಇವನ್ ಇದ್ರ ಜೊತೆ ಆನಿಯನು ಗಾರ್ನಿಷ್ಗೋಸ್ಕರ ಇಟ್ಕೊಳ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇವನ್ ತಿನ್ನೋಕ್ಕೂ ಅಷ್ಟೇ ಸೂಪರಾಗಿತ್ತು. ಆ ಎಳ್ಳು ಅವೆಲ್ಲ ಕರ್ಬೇವಿನ ಸೊಪ್ಪು ಅದ್ರ ಜೊತೆ ಎಲ್ಲ ಆನಿಯನ್ ಜೊತೆ ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ಇದನ್ನು ನಾನು ಕ್ಯಾರೆಟು ಮತ್ತು ಕುಕುಂಬರ್ ಮತ್ತು ಆನಿಯನ್ ಜೊತೆನೂ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಈ ವಿಡಿಯೋ ನಾನು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.